ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೊತೆಗೇನು ತಾಯಿಯ ಪಾರ್ಥಿವ ಶರೀರಕ್ಕೆ ಕುಮಾರಸ್ವಾಮಿಯವರು, ರೇವಣ್ಣ ಅವರು ಹೆಗಲು ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಮೊಮ್ಮಗ, ನಿಖಿಲ್ ಕುಮಾರಸ್ವಾಮಿ ಮೊಮ್ಮಗ ಎಲ್ಲರೂ ಕೂಡ ಹೆಗಲನ್ನು ಕೊಟ್ಟು ಚೆನ್ನಮ್ಮ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅಂತಿಮ ಕ್ಷಣದ ಒಂದು ವಿಧಿವಿಧಾನ ಕಾರ್ಯ ನೋಡ್ತಾ ಇದ್ದೀರಾ ನೀವು. ಹಾಸನ ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಸರ್ಕಾರಿ ಗೌರವಗಳ ಜೊತೆ ಚೆನ್ನಮ್ಮ ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಕೇಂದ್ರದಿಂದ ಸಚಿವರು ಕೂಡ ಈ ಒಂದು ಅಂತ್ಯಕ್ರಿಯೆಗೆ ಸಾಕ್ಷಿಯಾದರು. ಪ್ರಹ್ಲಾದ್ ಜೋಶಿ, ಶಿವರಾಜ್ ಸಿಂಗ್ ಚೌಹಾಣ್, ಸೋಮಣ್ಣ ಕೇಂದ್ರ ಸರ್ಕಾರದಿಂದ ಕೂಡ ಪ್ರತಿನಿಧಿಯನ್ನು ಕಳಿಸ್ಕೊಟ್ಟಿದ್ದರು ನರೇಂದ್ರ ಮೋದಿಯವರು, ಪ್ರಧಾನಿಗಳು. ಅವ್ರಿಗೆ HD ಕುಮಾರಸ್ವಾಮಿಯವರು ಧನ್ಯವಾದಗಳನ್ನು ಕೂಡ ತಿಳಿಸಿದರು. ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಕಾರಿ ಗೌರವಗಳೊಂದಿಗೆ ನಮನವನ್ನು ಸಲ್ಲಿಸಿದರು ಚೆನ್ನಮ್ಮ ಅವರಿಗೆ. ಕುಮಾರಸ್ವಾಮಿಯವರು ತಾಯಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ರೇವಣ್ಣ ಕೂಡ ತಾಯಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಇದೇ ವೇಳೆ ಅಳಿಯ ಸಂಸದರು ಡಾಕ್ಟರ್ ಮಂಜುನಾಥ್ ಕೂಡ ಪುಷ್ಪ ನಮನವನ್ನು ಸಲ್ಲಿಸಿದರು. ವಿವಿಧ ಮಠಾಧೀಶರು ಈ ಒಂದು ಅಂತ್ಯಕ್ರಿಯೆಗೆ ಸಾಕ್ಷಿಯಾದರು. ವಿಶೇಷವಾಗಿ ದೇವೇಗೌಡರು ಪತ್ನಿ ಚೆನ್ನಮ್ಮ ಅವರಿಗೆ ಮುತ್ತಿಟ್ಟು ಕಣ್ತುಂಬಿಕೊಂಡ್ರು, ಮತ್ತೆ ಭಾವುಕರಾದರು, ಕಣ್ಣೀರು ಹಾಕಿದ್ರು. ಸರಿಸುಮಾರು 72 ವರ್ಷಗಳ ಕಾಲ ದೇವೇಗೌಡರ ಜೊತೆ ಸಂಸಾರವನ್ನು, ಜವಾಬ್ದಾರಿಯನ್ನು ಹೊತ್ತು ಸಾಗಂಥವ್ರು ಚೆನ್ನಮ್ಮ ಅವರು. ಅವರನ್ನು ಬೀಳ್ಕೊಡುವಂಥ ಅಂತಿಮ ಕ್ಷಣಗಳಿದು. ದೇವೇಗೌಡರ ಕೂಡು ಕುಟುಂಬ, ದೊಡ್ಡ ಕುಟುಂಬವನ್ನು ಒಟ್ಟಾಗಿ ಮುನ್ನಡೆಸಿದ ಶಕ್ತಿ ಚೆನ್ನಮ್ಮ ಅವರು. ಇವತ್ತು ಆ ಚೆನ್ನಮ್ಮ ಅವರು ಇಲ್ಲ ಅಂದ ತಕ್ಷಣ ಇಡೀ ಕುಟುಂಬವೇ ಒಂದು ರೀತಿ ಗಲಿಬಿಲಿಯಾಗಿತ್ತು. ಕಳೆದ 3 ದಿನಗಳಿಂದ ಶನಿವಾರ ಸಂಜೆ 4:30ಕ್ಕೆ ಮೃತಪಟ್ಟಿದ್ದಂಥವರು. ಇವತ್ತು ಸೋಮವಾರ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮ ನಡೀತಾ ಇದೆ. ಹಾಸನ ಜಿಲ್ಲೆಯ ಮಾವಿನಕೆರೆಯ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯಾ ವಿಧಿವಿಧಾನ ನಡೀತಾ ಇದೆ. ಈಗಾಗಲೇ ಸರ್ಕಾರಿ ಗೌರವದ ಜೊತೆ ಅವರನ್ನು ಬೀಳ್ಕೊಡಲಾಗಿದೆ. ರಾಷ್ಟ್ರಗೀತೆ ಮೂಲಕ ಚೆನ್ನಮ್ಮ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಚೆನ್ನಮ್ಮ ಅವರಿಗೆ ಗಣ್ಯಾತಿಗಳರು, ರಾಜಕಾರಣಿಗಳು, ಮಠಾಧೀಶರು, ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ಗೌರವವನ್ನು ಸಲ್ಲಿಸಿದರು. ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರೆ ಅವರ ಒಂದು ನೇತೃತ್ವದಲ್ಲಿ 12 ವೈದಿಕರಿದ್ದ ಒಂದು ತಂಡ ಏನಿತ್ತು, ಈ ಎಲ್ಲ ತಂಡ ಪೂಜಾ ಕಾರ್ಯವನ್ನು ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಮಾಡ್ತಾಯಿದ್ರು. ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಯಾವುದೇ ಕ್ಷಣದಲ್ಲೂ ಈಗ ಅಂತಿಮವಾಗಿ ಚೆನ್ನಮ್ಮ ಅವರನ್ನು ಬೀಳ್ಕೊಡುವ, ಅಂದರೆ ಅಂತ್ಯ ಸಂಸ್ಕಾರವನ್ನು ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ ಅವರು. ಕೊನೆಯ ಕ್ಷಣದ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ. ಈಗ ದೇವೇಗೌಡರಿಗೆ ಶಕ್ತಿಯಾಗಿದ್ದಂಥವ್ರು, ಅವ್ರ ಕುಟುಂಬ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಕಳೆದ 72 ವರ್ಷಗಳಿಂದ, ಅಂದರೆ 1954ರಲ್ಲಿ ದೇವೇಗೌಡರು ಹಾಗೂ ಚೆನ್ನಮ್ಮ ಅವರಿಗೆ ಮದುವೆ ಆಗಿತ್ತು. ಅಂದಿನಿಂದ ಕೊನೆಯ ಕ್ಷಣ ಶನಿವಾರದವರೆಗೆ ಇಬ್ಬರು ತಮ್ಮ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೆ ಒಬ್ಬರು ಹೆಗಲಾಗಿದ್ದರು. ದೇವೇಗೌಡ ರಾಜಕೀಯ ಜೀವನವನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸುವಲ್ಲಿ ಚೆನ್ನಮ್ಮ ಅವರ ಪಾತ್ರ ದೊಡ್ಡದು. ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಈ ವಿಚಾರವನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ.
ಚೆನ್ನಮ್ಮ ಇಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. 1994ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವೇಗೌಡರು, 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಇದ್ದಂಥವರು ದೇವೇಗೌಡರು ಮನಸ್ಸು ಪಟ್ಟಿದ್ದರೆ, ಅಥವಾ ಚೆನ್ನಮ್ಮ ಅವರೇ ಮನಸ್ಸು ಪಟ್ಟಿದ್ದರೆ, ಚೆನ್ನಮ್ಮ ಅವರ ಅಂದರೆ ರಾಜಕಾರಣಕ್ಕೆ ಬರೋದು, ಅವರೇನೋ ಬೇರೆ ಹುದ್ದೆಯನ್ನು ಅಲಂಕರಿಸೋದು ದೊಡ್ಡ ವಿಚಾರ ಏನಾಗಿರಲಿಲ್ಲ. ಆದರೆ ಎಲ್ಲದಕ್ಕಿಂತ ದೊಡ್ಡ ಹುದ್ದೆ ಪತ್ನಿ ಜೊತೆಗೆ ಕುಟುಂಬದ ಜವಾಬ್ದಾರಿ, ಅದನ್ನು ಸಮರ್ಥವಾಗಿ ನಿಭಾಯಿಸಿ ದೇವೇಗೌಡರ ಹಿಂದಿನ ಪ್ರೇರಕ ಶಕ್ತಿ ಚೆನ್ನಮ್ಮ ಅವರು. ದೇವೇಗೌಡರಿಗೆ ಪ್ರತಿ ಹಂತದಲ್ಲೂ ಚೆನ್ನಮ್ಮ ಅವರು ಹೆಗಲು ಕೊಟ್ಟು ನಿಂತ್ಕೊಂಡಂಥವರು ಚೆನ್ನಮ್ಮ ಅವರು. ದೇವೇಗೌಡರು ಮೊದಲ ಬಾರಿಗೆ ಚುನಾವಣೆಗೆ ನಿಂತ್ಕೊಳ್ತಾ ಇದ್ದಾಗಲೂ ಕೂಡ ಅವರಿಗೆ ಸಾಥ್ ಕೊಟ್ಟು ಧೈರ್ಯವಾಗಿ ನಿಂತ್ಕೊಳ್ಳಿ, ಎಲೆಕ್ಷನ್ಗೆ ನೀವು ಗೆದ್ದೇ ಗೆಲ್ತೀರಿ, ನಿಮ್ಮಿಂದ ನಾವೆಲ್ಲ ಇದ್ದೀವಿ ಅಂತ ಧೈರ್ಯ ತುಂಬಿದವರು. 1962ನಲ್ಲೇ 1962ರಲ್ಲೇ ದೇವೇಗೌಡರಿಗೆ ಎಲೆಕ್ಷನ್ ನಿಂತ್ಕೊಳ್ಳಿ ನೀವು ಅಂತ ಹೇಳಿದಂಥವರು ಚೆನ್ನಮ್ಮ ಅವರು. ಎಲೆಕ್ಷನ್ ಬಂದ ಮೇಲೆ ರಾಜಕಾರಣದ ಜೊತೆಗೆ ಕುಟುಂಬದ ಜವಾಬ್ದಾರಿಯನ್ನು ಕೂಡ ಚೆನ್ನಮ್ಮ ಹೊತ್ಕೊಂಡಿದ್ದರು. ಪ್ರತಿ ಹಂತದಲ್ಲೂ ದೇವೇಗೌಡರ ಜೀವನದ ಪ್ರತಿ ಹಂತದಲ್ಲೂ ಕೂಡ ಅವ್ರ ಜೊತೆಗಿದ್ದಂಥವರು ಚೆನ್ನಮ್ಮ ಅವರು. ಚೆನ್ನಮ್ಮ ಹೆಸರಲ್ಲಿ ಥಿಯೇಟ್ರ್ ಒಂದಿತ್ತು, ಚೌಟ್ರಿ ಒಂದಿತ್ತು, ಸಿನಿಮಾ ಪ್ರೊಡಕ್ಷನ್ ಕೂಡ ಶುರು ಮಾಡಿದರು ಕುಮಾರಸ್ವಾಮಿಯವರು. ಅವರು ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆನೇ ದೇವೇಗೌಡರು ರಾಜಕಾರಣದಲ್ಲಿ ಉತ್ತುಂಗ ಸ್ಥಾನಮಾನಕ್ಕೆ ಏರೋದಕ್ಕೆ ಚೆನ್ನಮ್ಮ ಅವರು ಕೂಡ ಕಾರಣ. ಸಹಜವಾಗಿಯೇ ದೇವೇಗೌಡರ ಒಂದು ರಾಜಕೀಯ ಜೀವನದ ಒಂದು ಭಾಗವಾಗಿ ಸಾಕಷ್ಟು ಜನ ಅವ್ರ ಮನೆಗೆ ಭೇಟಿ ಕೊಡ್ತಾಯಿದ್ರು. ಈಗಲೂ ಕೂಡ ಯಾರೇ ದೇವೇಗೌಡರ ಮನೆಗೆ ಬಂದರೆ, ಅತಿಥಿಗಳು ಬಂದರೆ ಎಲ್ಲರನ್ನೂ ಕೂಡ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾಯಿದ್ರು, ನೋಡ್ಕೊಳ್ತಾಯಿದ್ರು ಚೆನ್ನಮ್ಮ ಅವರು. ಯಾರನ್ನು ಕೂಡ ಊಟ ಇಲ್ಲದೆ ವಾಪಸ್ ಕಳಿಸ್ತಾ ಇರಲಿಲ್ಲ. ಅನ್ನಪೂರ್ಣೇಶ್ವರಿ ಅಂತ ಚೆನ್ನಮ್ಮನವ್ರಿಗೆ ಕರೀತಾಯಿದ್ರು. ತುಂಬ ಜನ ರಾಜಕಾರಣಿಗಳು ಮಾತನಾಡಿದರು, ಮೊನ್ನೆ ಎಲ್ಲ ಎಲ್ಲರೂ ಕೂಡ ಕೊಂಡಾಡಿದರು ಚೆನ್ನಮ್ಮ ಅವರನ್ನು, ಅವರ ಒಂದು ಕಾರ್ಯವನ್ನು. ದೇವೇಗೌಡರಿಗೆ ಹೆಗಲಾಗಿ ಇದ್ದಂತಹ ಚೆನ್ನಮ್ಮ ಅವರು ಹೇಗೆ ಅತಿಥಿಗಳನ್ನು ಗೌರವಿಸ್ತಾಯಿದ್ರು, ನೋಡ್ಕೊಳ್ತಾಯಿದ್ರು, ಮನೆಗೆ ಹೋದವರನ್ನು ಹೇಗೆ ಟ್ರೀಟ್ ಮಾಡ್ತಿದ್ರು ಅನ್ನೋದನ್ನು ಸಾಕಷ್ಟು ಗಣ್ಯರು ಮಾತನಾಡಿದ್ದಾರೆ. ಅಂತಹ ಚೆನ್ನಮ್ಮ ಈಗ ಇಲ್ಲ. ಬರೀ ದೇವೇಗೌಡರೊಬ್ಬರಿಗೆ ಅಂತಲ್ಲ, ಇಡೀ ದೇವೇಗೌಡರ ಕುಟುಂಬದವರು ಇವತ್ತು ಒಂದು ರೀತಿ ಅನಾಥ ಭಾವದಿಂದ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಚೆನ್ನಮ್ಮ ಪ್ರತಿಯೊಬ್ಬರ ಜೀವನವನ್ನು ರೂಪಿಸೋದಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಕಳೆದ 72 ವರ್ಷಗಳಿಂದ ಒಂದು ಕುಟುಂಬವನ್ನು ಮುನ್ನಡೆಸೋದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ಲ, ಜವಾಬ್ದಾರಿ. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅದರಲ್ಲಿ ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿದ್ದಾರೆ. 2 ಕೂಡ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದಂಥವ್ರು. ಹಲವು ಬಾರಿ ಸಚಿವರಾಗಿದ್ದಂಥವ್ರು ರೇವಣ್ಣ. ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಮಂತ್ರಿ ಪದವಿಯನ್ನು ಅಲಂಕರಿಸಿದ್ದಾರೆ. ಇಡೀ ಕುಟುಂಬ, ದೇವೇಗೌಡರ ಕುಟುಂಬ ರಾಜಕಾರಣದಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಎಲ್ಲರೂ ಕೂಡ ರಾಜಕಾರಣದಲ್ಲಿದ್ದಾರೆ. ಹಳೆಯಾದಂತಹ ಡಾಕ್ಟರ್ ಮಂಜುನಾಥ್ ಸಂಸದರೀಗ. ಇಡೀ ಕುಟುಂಬ ಜವಾಬ್ದಾರಿಯನ್ನು ಕಳೆದ 72 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿದಂಥವರು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು. ಇಂಥ ಚೆನ್ನಮ್ಮ ಈಗ
ನಮ್ಮೊಂದಿಗಿಲ್ಲ ಅನ್ನೋದು ದೇವೇಗೌಡರ ಕುಟುಂಬಸ್ಥರಿಗೆ ನಿಜಕ್ಕೂ ಕೂಡ ಒಂದು ರೀತಿ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೊನೆಯ ಕ್ಷಣದ ತಯಾರಿ, ಅಂತಿಮ ವಿಧಿವಿಧಾನ ನಡೀತಾ ಇದೆ. ಈಗ ಮಂತ್ರ ಪಠಣ ಮಾಡಿ ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ ವೈದಿಕರು. ವಿಶೇಷ ಪೂಜೆ ಆದಮೇಲೆ ಅಂತ್ಯಕ್ರಿಯೆ ನಡೆಯುತ್ತೆ. ಪೂಜೆ ವೇಳೆ ಚೆನ್ನಮ್ಮ ಅವರಿಗೆ ದೇವೇಗೌಡರು ಆರತಿಯನ್ನು ಬೆಳಗಿದ್ದಾರೆ. ಸೊಸೆಯಂದಿರು ಚೆನ್ನಮ್ಮಗೆ ಬಾಗಿನವನ್ನು ಅರ್ಪಿಸಿದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಚೆನ್ನಮ್ಮ ಅವರಿಗೆ ಬಾಗಿನವನ್ನು ಅರ್ಪಿಸಿದ್ದಾರೆ. ಇನ್ನು ತಾಯಿಯ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟಂಥವರು ಮಕ್ಕಳಾದ ರೇವಣ್ಣ ಅವರು, ರಮೇಶ್ ಅವರು, ಕುಮಾರಸ್ವಾಮಿಯವರು, ಮೊಮ್ಮಕ್ಕಳು ನಿಖಿಲ್ ಕುಮಾರಸ್ವಾಮಿ, ಸೂರಜ್ ಎಲ್ಲರೂ ಕೂಡ ಹೆಗಲು ಕೊಟ್ಟರು. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಈಗ ಅಂತ್ಯಕ್ರಿಯೆ ಮಾಡುವ ಸ್ಥಳದಲ್ಲಿ ಇಡಲಾಗಿದೆ. ಪೂಜಾ ವಿಧಿವಿಧಾನ ನಡೀತಾ ಇದೆ. ಬೆಂಗಳೂರಿಂದ ಬಂದಂತಹ ಅರ್ಚಕ ಕಣ್ಣನ್ ಶರ್ಮಾ ಅವರು, ಅವರ ತಂಡ 12 ಮಂದಿ ವೈದಿಕರು ಈ ಒಂದು ಅಂತ್ಯಕ್ರಿಯೆಯ ಅಂತಿಮ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದಾರೆ.